ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ನಾವು KCET 2024ದು ಬಯಾಲಜಿ ಕ್ಯಾನ್ಸನ್ನ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಬೇಕಿದ್ದರೆ ಇವಾಗಲೇ ಚೆಕ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ನಾಳೆ ಕೂಡ ಚೆಕ್ ಮಾಡ್ಕೋಬೋದು. ಸೊ ನಾನು ಇವಾಗ ನಿಮಗೆ ಜಾಸ್ತಿ ಟೈಮ್ ಏನು ವೇಸ್ಟ್ ಮಾಡಲ್ಲ, ಯಾಕಂದರೆ ನಾಳೆ ಕೂಡ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಇವಾಗ ನನ್ನ ಹತ್ರ ಇರೋದು KCET 2024 ಬಯಾಲಜಿದು B2 ವರ್ಷನ್ ಕೋಡ್ ಆಗಿರುತ್ತೆ. ಸೊ ಇವಾಗ ನಿಮ್ಮ ಹತ್ರ B2 ಕ್ವಶನ್ ಪೇಪರ್ ಇದ್ದರೆ ನೀವು ಡೈರೆಕ್ಟಾಗಿ ಮಾರ್ಕ್ ಮಾಡ್ತಾ ಹೋಗ್ಬೋದು. ಬಟ್ ಯಾರ ಹತ್ರ ಆದರೂ ಬೇರೆ ವರ್ಷನ್ ಕೋಡ್ದು ಕ್ವಶನ್ ಪೇಪರ್ ಇದ್ದರೆ ಅದನ್ನು ನೀವು ಕ್ವಶನನ್ನು ನೋಡಿಕೊಂಡು ಆನ್ಸರ್ನ ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಇರೋದು C ಅಂತ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇರೋದು A ಅಂತ, ಥರ್ಡ್ ಕ್ವಶನ್ಗೆ ಆನ್ಸರ್ B ಆಗಿರುತ್ತೆ, ಫೋರ್ತ್ ಕ್ವಶನ್ಗೆ ಆನ್ಸರ್ D ಆಗಿರುತ್ತೆ, ಫಿಫ್ತ್ ಕ್ವಶನ್ಗೆ ಆನ್ಸರ್ B ಆಗಿರುತ್ತೆ, ಸಿಕ್ಸ್ತ್ ಕ್ವಶನ್ಗೆ ಆನ್ಸರ್ B ಆಗಿರುತ್ತೆ, ಸೆವೆಂತ್ಗೆ C ಆಗಿರುತ್ತೆ, ಏಯ್ತ್ಗೆ D ಆಗಿರುತ್ತೆ, ನೈನ್ತ್ಗೆ B ಆಗಿರುತ್ತೆ, ಟೆಂತ್ಗೆ C ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ಜಸ್ಟ್ ಆನ್ಸರ್ನ ಹೇಳ್ತಾ ಹೋಗ್ತಿದ್ದೀನಿ. ಬಟ್ ಬೇರೆ ವರ್ಷನ್ ಕೂಡ ಇದ್ದವರು ಜಸ್ಟ್ ನೀವು ಫಸ್ಟಿಗೆ ಕ್ವಶನ್ನ ನೋಡ್ಕೊಳ್ಳಿ, ಈ ಒಂದು ಕ್ವಶನ್ ನಿಮ್ಮ ಕ್ವಶನ್ ಪೇಪರಲ್ಲಿ ಎಲ್ಲಿ ಬಂದಿದೆ ಅಂತ. ಸೊ ಈ ಒಂದು ಕ್ವಶನ್ನ ನೋಡಿಕೊಂಡು ಆನ್ಸರ್ ನೀವು ಕರೆಕ್ಟಾಗಿ ಆನ್ಸರ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11th ಕ್ವಶನ್ಗೆ B ಆನ್ಸರ್ ಆಗಿರುತ್ತೆ, 12th ಕ್ವಶನ್ಗೆ B ಆನ್ಸರ್ ಆಗಿರುತ್ತೆ, 13ಗೆ A, 14ಗೆ C, 15ಗೆ C, 16ಗೆ A, 17ಗೆ D, 18ಗೆ D, 19ಗೆ C, 20ಗೆ D, 21ಗೆ B, 22ಗೆ B, 23ಗೆ A, 24 C, 25 B, 26 A, 27 D, 28 A, 29 C, 30 A, 31 D, 32 C, 33 B, 34 C, 35 D, 36 A, 37 D, 38 B, 39 B, 40 C, 41 B, 42 A, 43 B, 44 C, 45 B, 46 D, 47 A, 48 A, 49 C, 50 C, 51 C, 52 C, 53 B, 54 D, 55 D, 56 B, 57 A, 58 D, 59 C and 60 A. ಸೊ ಇವಾಗ ಎಲ್ಲರೂ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಮಾಡ್ಕೊಂಡಿದ್ರಿ, ಸೊ ನಿಮ್ಮದು ಫೈನಲ್ ಆನ್ಸರ್ ಎಷ್ಟು ಬಂದಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಬಟ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೂ ಪರವಾಗಿಲ್ಲ, ನಾಳೆ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ ಈ ವಿಡಿಯೋದಲ್ಲಿ ಅಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಬೇಕಿದ್ದರೆ ಅವ್ರ ಆನ್ಸರ್ನ ಚೆಕ್ ಮಾಡ್ಕೋತಾರೆ. ದಟ್ಸ್ ಇಟ್ ಫಾರ್ ನೌ. ವಿಶ್ ಯು ವೆರಿ ಆಲ್ ದ ಬೆಸ್ಟ್ ನಾಳೆ ಎಕ್ಸಾಮ್ಗೋಸ್ಕರ.